ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಆಗಸ್ಟ್ 1ನೇ ತಾರೀಕಿಂದ 7ನೇ ತಾರೀಕಿನವರೆಗೆ ನೋಡ್ರಿ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂಥೇಳಿ ಆಚರಣೆ ಮಾಡ್ತಾರೆ. ಈ ಆಚರಣೆ ಒಳಗೆ ನೋಡ್ರಿ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಐತಿ ಮತ್ತು ಏನೆಲ್ಲ ಹಾನಿ ಐತಿ ಅಂಥೇಳಿ ನಾನು ಇವತ್ತು ಶೇರ್ ಮಾಡ್ಕೋತೀನಿ ನೋಡ್ರಿ. ಮತ್ತು ಯಾರೆಲ್ಲ ತಾಯಂದಿರದಿರಲ್ಲ, ಯಾರೆಲ್ಲ ಫೀಡಿಂಗ್ ತಾಯಂದಿರದಿರಲ್ಲ ಅವರು ಎಲ್ರಿಗೂ ಕೂಡ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ನ ಶುಭಾಶಯಗಳು ನೋಡ್ರಿ. ಬರ್ರಿ ಇವತ್ತು ನನಗೆ ಎಷ್ಟು ಗೊತ್ತೈತಲ್ಲ ಅಷ್ಟು ವಿಚಾರನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಏನಪ್ಪ ಅಂತಂದ್ರೆ ಡಾಕ್ಟರ್ಸ್ ಹೇಳೋ ಪ್ರಕಾರ ನೋಡ್ರಿ, ಮಗು ಹುಟ್ಟಿನಿಂದ 6 ತಿಂಗಳವರೆಗೆ ಎದೆ ಹಾಲನ್ನು ಬಿಟ್ಟು ಬೇರೆ ಯಾವ ಹಾಲನ್ನು ಕೂಡ ಕೊಡಬಾರ್ದಂತ ಹೇಳ್ತಾರೆ. ಒಂದು ವೇಳೆ ತಾಯಿ ಎದೆ ಒಳಗೆ ಏನಾದರೂ ಹಾಲಿಲ್ಲ ಅಂತಂದ್ರೆ ಆವಾಗಲೇ ನೋಡ್ರಿ ನಮಗೆ ಫಾರ್ಮುಲಾ ಮಿಲ್ಕನ್ನು ಸಜೆಷನ್ ಮಾಡ್ತಾರೆ. ಡಾಕ್ಟ್ರು ಸಜೆಷನ್ ತೊಗೊಂಡು ನಾವು ಫಾರ್ಮುಲಾ ಮಿಲ್ಕನ್ನು ಕೊಡಬೇಕಾಗುತ್ತೆ. ಇವಾಗ ನೋಡ್ರಿ, ಇವಾಗಿನ ಹೆಣ್ಮಕ್ಳು ಹೆಂಗದಾರ ಅಂದ್ರೆ ಫೀಡಿಂಗ್ ಮಾಡೋದ್ರಿಂದ ತಮ್ಮ ಸ್ತನಗಳು ಜೋತ್ ಬೀಳ್ತಾವೆ ಮತ್ತು ತಮ್ಮ ಬ್ಯೂಟಿಗೆ ಹಾಳಾಗುತ್ತೆ ಅಂತ ಹೇಳಿ ಎಷ್ಟೋ ಜನ ಹೆಣ್ಮಕ್ಳು ಫೀಡನ್ನು ಮಾಡೋಂಗಿಲ್ಲ. ಹಾಗಾಗಿ ಆ ಜನಕ್ಕೆ ಹೇಳ್ತೀನಿ, ಸಾಕಷ್ಟು ತಾಯಂದಿರು ಕೂಡ ನೋಡ್ರಿ 2 ರಿಂದ 3 ವರ್ಷ ಫೀಡ್ ಮಾಡೋರು ಅದಾರ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಮಗುವಿಗೆ ನೋಡ್ರಿ ತಾಯಿ ಎದೆ ಹಾಲಿಗಿಂತ ಅಮೃತ ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಮಗುವಿಗೆ ಬೇಕಾದಂಥ ರೋಗ ನಿರೋಧಕ ಶಕ್ತಿ ಏನಿರ್ತದೆ ನೋಡ್ರಿ, ಅದು ಎಲ್ಲ ಕೂಡ ತಾಯಿ ಎದೆ ಹಾಲೊಳಗೆ ಐತೆ ನೋಡ್ರಿ. ಯಾಕಂದ್ರೆ ತನ್ನ ಮಗುವಿಗೆ ಏನು ಬೇಕು ಏನು ಬೇಡ ಅಂಥೇಳಿ ತನ್ನ ಗರ್ಭದಲ್ಲಿದ್ದಾಗೆ ನೋಡ್ರಿ ತಾಯಿ ಎದೆ ಹಾಲು ಉತ್ಪತ್ತಿ ಆಗ್ತಿರ್ತದೆ. ಆವಾಗ ಮಗುವಿಗೆ ಏನೆಲ್ಲ ಬೇಕಲ್ಲ ಆ ಎಲ್ಲ ನ್ಯೂಟ್ರಿಷನ್ನು, ವಿಟಮಿನ್ನು ಅದು ಎಲ್ಲ ಕೂಡ ತಾಯಿ ಎದೆ ಒಳಗಿರ್ತದೆ. ಹಾಗಾಗಿ ಹುಟ್ಟಿನಿಂದ 6 ತಿಂಗಳವರೆಗೆ ನೋಡ್ರಿ ಎದೆ ಹಾಲನ್ನು ಬಿಟ್ಟು ಏನೂ ಕೊಡಬಾರ್ದಂತ ಡಾಕ್ಟರ್ಸ್ ಹೇಳ್ತಾರೆ. ಅದೇ ರೀತಿ ನೋಡ್ರಿ ನಿಮ್ಮ ಮಗುವಿಗೆ ಕೂಡ ನೀವು 6 ತಿಂಗಳವರೆಗೂ ಸಾಧ್ಯವಾದಷ್ಟು ಎದೆ ಹಾಲನ್ನು ಕೊಡೋದಕ್ಕೆ ಟ್ರೈ ಮಾಡಿರಿ. 6 ತಿಂಗಳು ಆದಮೇಲೆ ನೀವು ಬೇಕಾದರೆ ಫುಡ್ಡನ್ನು ಹಚ್ಬೋದು. ಇಲ್ಲ ನಮಗೆ ಹಾಲು ಚೆನ್ನಾಗಿದೆ ಅಂತಂದ್ರೆ ನೀವು ಕಂಟಿನ್ಯೂ ಕೂಡ ಮಾಡ್ಬೋದು ನೋಡ್ರಿ. ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂದ್ರೆ 2 ರಿಂದ 3 ವರ್ಷ ಕೂಡ ಫೀಡ್ ಮಾಡ್ತಾರೆ ನೋಡ್ರಿ. ಫೀಡಿಂಗ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದ್ರೆ ಮಕ್ಕಳಿಗೆ ನೋಡ್ರಿ ಕಿವಿ ನೋವು ಮತ್ತು ಕಿವಿಗೆ ಸಂಬಂಧಿಸಿದ ಕಾಯಿಲೆಗಳು ಬರೋಂಗಿಲ್ಲ ಮತ್ತು ಅತಿಸಾರ ಅನ್ನೋದು ಬರೋಂಗಿಲ್ಲ ನೋಡ್ರಿ. ಮತ್ತು ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ತದೆ ಅಂತ ಹೇಳ್ಬೋದು. ಇಮ್ಯುನಿಟಿ ಪವರ್ ಏನಿರ್ತದಲ್ಲ ಅದು ಹೆಚ್ಚಾಗಿ ಮಕ್ಕಳಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಫೀಡಿಂಗ್ ಮಾಡೋದ್ರಿಂದ ತಾಯಿಯರಿಗೆ ಏನು ಬೆನಿಫಿಟ್ ಅಂದ್ರೆ ಸಾಕಷ್ಟು ಮಹಿಳೆಯರಿಗೆ ನೋಡ್ರಿ ವೆಯ್ಟ್ ಲಾಸ್ ಆಗುತ್ತೆ. ಯಾಕಂದರೆ ಫೀಡ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಿಂದಿನ ಕಾಲದೊಳಗೆ ನೋಡ್ರಿ ಎಷ್ಟೋ ಜನ ದಪ್ಪನೇ ಇದ್ದಿದ್ದಿಲ್ಲ, ಯಾಕಂದ್ರೆ ಅವರು ಚೆನ್ನಾಗಿ ಫೀಡ್ ಮಾಡ್ತಿದ್ರು, ಹಾಗಾಗಿ ಅವರು ತೆಳಗೇ ಇರ್ತಿದ್ರು. ಇವಾಗಿನ ಜನ ಏನಾಗಿದೆ, ಕನಿಷ್ಠ ಅಂದರೂ ಕೂಡ ಒಂದು 3 ತಿಂಗಳು ಮಾಡ್ತಾರೆ, ಆಮೇಲೆ ಫಾರ್ಮುಲಾ ಮಿಲ್ಕನ್ನು ಹಚ್ತಾರೆ. ಗರಿಷ್ಠ ಅಂದರೆ 1 ವರ್ಷದೊಳಗೇ ಮಗುವಿಗೆ ಹಾಲು ಬಿಡಿಸೋದಕ್ಕೆ ಟ್ರೈ ಮಾಡ್ತಾರೆ ನೋಡ್ರಿ. ಹಾಗಾಗಿ ಇವಾಗಿನ ಜನರು ಎಲ್ಲ ಕೂಡ ಫ್ಯಾಟ್ ಅಂತಲೇ ಹೇಳ್ಬೋದು. ನಿಮಗೆ ಎಷ್ಟಾಗುತ್ತಲ್ಲ ಅಷ್ಟು ಸಾಧ್ಯವಾದಷ್ಟು ನೀವು ಎದೆ ಹಾಲನ್ನು ಕೊಡ್ರಿ ಅಂತ ಹೇಳ್ತೀನಿ. ಮತ್ತು ನೋಡ್ರಿ ಹುಟ್ಟಿನಿಂದ 6 ತಿಂಗಳವರೆಗೆ ನೋಡ್ರಿ ಮಗುವಿಗೆ ನೋಡ್ರಿ ಅವು ಡಿಮ್ಯಾಂಡ್ ಮಾಡ್ತಾವೆ ನೋಡ್ರಿ, ನಮ್ಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಏನಿರಲ್ಲ. ಸಣ್ಣ ಮಗು ಇರೋದ್ರಿಂದ ಅದ್ರ ಹೊಟ್ಟೆ ಸಣ್ಣದಿರ್ತದೆ, ಹಾಗಾಗಿ ಎಷ್ಟು ಬೇಕಲ್ಲ ಅಷ್ಟೇ ಅದನ್ನು ಹಾಲು ತೊಗೊಳ್ತದೆ. ಹಾಗಾಗಿ ನಾವು ನೋಡ್ರಿ ಫಸ್ಟಿಗೆ 1 ರಿಂದ 3 ಮಂತ್ ಒಳಗೆ ನಾವು ಎಷ್ಟು ಹಾಲನ್ನು ಕೊಡಬೇಕಾಗುತ್ತೆ ಅಂದ್ರೆ ದಿನಕ್ಕೆ ಏನಿಲ್ಲ ಅಂದ್ರೂ 7 ರಿಂದ 9 ಸಲ ನಾವು ಅದಕ್ಕೆ ಹಾಲನ್ನು ಕುಡಿಸ್ಬೇಕಾಗುತ್ತೆ. ಪ್ರತಿ 2 ಗಂಟೆಗೊಮ್ಮೆ ನಾವು ಅದಕ್ಕೆ ಹಾಲನ್ನು ಕುಡಿಸ್ಬೇಕಾಗುತ್ತೆ ನೋಡ್ರಿ. ಯಾಕಂದರೆ ನಾವು 1-2 ದಿನ ಅದು ಕಂಟಿನ್ಯೂ ಮಾಡಿದೀವಿ ಅಂದ್ರೆ ಮಗುಗೆ ಏನಾಗುತ್ತೆ ಅದು ಟೈಮ್ ಸೆಟ್ ಆಗಿಬಿಡ್ತದೆ. 2 ಗಂಟೆ ಆದಮೇಲೆ ಮಗು ಫೀಡಿಗೆ ಡಿಮ್ಯಾಂಡ್ ಮಾಡ್ತದೆ ಅಂತ ಹೇಳ್ಬೋದು. ಹಾಗಾಗಿ ಪ್ರತಿ 2 ಗಂಟೆಗೊಮ್ಮೆ ನೀವು ಫೀಡನ್ನು ಮಾಡಬೇಕಾಗುತ್ತೆ. ಒಂದು ವೇಳೆ ಮಗು ಮಲ್ಕೊಂಡಿದೆ ಅಂಥೇಳಿ ನೀವು ಬಿಡಬಾರ್ದು ನೋಡ್ರಿ. ಯಾಕಂದ್ರೆ ಮಗು ಒಂದು ವೇಳೆ ನಿದ್ದೆ ಮಾಡ್ತಾಯಿದ್ರು ಕೂಡ ನೀವು 2 ಗಂಟೆ ಆದಮೇಲೆ ಮಗುವಿನ ಎಬ್ಬಿಸಿ ನೀವು ಹಾಲನ್ನು ಕುಡಿಸ್ಬೇಕಾಗುತ್ತೆ. ಈ ರೀತಿಯಾಗಿ ಮಗುವಿಗೆ ಚೆನ್ನಾಗಿ ಹಾಲನ್ನು ಕುಡಿಸೋದ್ರಿಂದ ವೇಟ್ ಗೇನ್ ಆಗುತ್ತೆ ಮಗುವಿಗೆ ನೋಡ್ರಿ. ಒಂದು ವೇಳೆ ನಾವೇನಾದರೂ ಹಾಲದು ಚೆನ್ನಾಗಿ ನೀಡ್ತಾ ಇಲ್ಲ ಅಂದ್ರೆ ಮಗುವಿನ ವೇಟು ಲೆಸ್ ಆಗ್ತಾನೇ ಬರ್ತದೆ. ವೇಟ್ ಲೆಸ್ ಆಯ್ತಂದ್ರೆ ಸಾಕಷ್ಟು ಮಗುವಿಗೆ ನೋಡ್ರಿ ತೊಂದರೆ ಆಗುತ್ತೆ. ಮಗುವಿನಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ ಮತ್ತು ಜಾಂಡಿಸ್ ಅಂತ ಬರ್ತದೆ ನೋಡ್ರಿ. ಹಾಗಾಗಿ ಸಾಧ್ಯವಾದಷ್ಟು ನೀವು ನೋಡ್ಕೊಂಡ್ಬಿಟ್ಟು ಮಗುವಿಗೆ ಹಾಲನ್ನು ಕೊಡ್ರಿ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ನೋಡ್ರಿ. ನನಗೆ ಎಷ್ಟು ಗೊತ್ತೈತಲ್ಲ ಅಷ್ಟು ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಏನಾದರೂ ತಪ್ಪಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನಾನು ಅದನ್ನು ಸರಿಪಡಿಸ್ಕೊಂಡು ನೆಕ್ಸ್ಟ್ ವಿಡಿಯೋದೊಳಗೆ ಶೇರ್ ಮಾಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಿಮಗೆ ಮುಂದೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹೇಳ್ರಿ, ನಾನು ಅದೇ ರೀತಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಬಾಯ್.